ಫ್ರೆಂಡ್ಸ್, ಇವತ್ತು ನಾವು ಸೊಪ್ಪು ಸಾರು ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಕುಕ್ಕರಲ್ಲಿ ನೀರು ಹಾಕಿದ್ವಿ, ಬೇಳೆ ಹಾಕೊಬೇಕು, ತೊಗರಿ ಬೇಳೆ. ಒಂದು 3 ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ವಿ, ಒಂದು 3 ಟೊಮಾಟೊ ಹಾಕೋತಾ ಇದ್ದೀವಿ ಕಟ್ ಮಾಡಿರೋದು, ಒಂದು 10 ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀವಿ, ಅರಿಶಿನ ಪೌಡ್ರು, ಒಂದು ಸ್ವಲ್ಪ ಎಣ್ಣೆ. ಇವಾಗ ವಿಸಿಲ್ ಹಾಕಬೇಕು. ಇದು ವಿಸಿಲ್ ಹಾಕಿದ್ದೀವಿ, ಒಂದು 3 ವಿಸಿಲ್ ಬರಬೇಕು. ಇಷ್ಟು ಹುಣಸೆಹಣ್ಣ ನೆನೆಸ್ಕೊಬೇಕು ನೀರಲ್ಲಿ. ಬೇಳೆ ಎಲ್ಲ ಆಗಿದೆ. ಇವಾಗ ಇದಕ್ಕೆ ಸೊಪ್ಪು ಆ್ಯಡ್ ಮಾಡ್ಕೊಬೇಕು. ನಾವು ಸೊಪ್ಪು ತಂದಿದ್ವಿ, ಎಲ್ಲ ಕುಯ್ಕೊಂಡಿದ್ದೀವಿ. ಮಿಕ್ಸ್ ಸೊಪ್ಪು, ಸಬ್ಬಕ್ಕಿ, ಪಾಲಕು, ಮೆಂತ್ಯ, ಚಿಲ್ಕವ್ರೆ, ಗೋಣಿ ಸೊಪ್ಪು ಎಲ್ಲ ತಂದಿದ್ವಿ. ಎಲ್ಲ ಕಟ್ ಮಾಡಿ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಇವಾಗ 2 ವಿಸಿಲ್ ಹಾಕಬೇಕು. ಇವಾಗ ನೋಡಿ, ಮಿಕ್ಸಿಯಲ್ಲಿ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀವಿ, ಜೊತೆಗೆ ಬೆಳ್ಳುಳ್ಳಿ ಹಾಕೊಂಡು ನೈಸ್ ಮಾಡ್ಕೊಬೇಕು. ಇವಾಗ ಇದನ್ನ ಥರ ಮಾಡ್ಕೊಂಡಿದ್ದೀವಿ ಕೊಬ್ಬರಿನ. ನೋಡಿ, ಎಣ್ಣೆ ಹಾಕೊಬೇಕು. ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕಬೇಕು, ಕರಿಬೇವು, ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಬೇಕು ಒಗ್ಗರಣೆಗೆ. ಎಲ್ಲ ಕೆಂಪಗಾಗಿದೆ. ಇವಾಗ ಕೊಬ್ಬರಿ ಹಾಕೊಬೇಕು, ಮಿಕ್ಸಿಯಲ್ಲಿ ಹಾಕೊಂಡಿದ್ವಲ್ಲ ಅದನ್ನು ಹಾಕ್ಕೊಬೇಕು. ಹುಣಸೆಹಣ್ಣು ರಸ ಹಾಕೊಬೇಕು. ನೋಡಿ, ಈ ಥರ ಇವಾಗ ನೋಡಿ ಈ ಥರ ಮಸ್ಕೊಬೇಕು ಸೊಪ್ಪನ್ನೆಲ್ಲ. ನೋಡಿ, ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ನೋಡಿ, ಇವಾಗ ಕುದಿ ಬರಬೇಕು ಸೊಪ್ಪು ಸಾರು. ನೋಡಿ, ಇವಾಗ ಕುದೀತಾ ಇದೆ ಸೊಪ್ಪು ಸಾರು. ಆಫ್ ಮಾಡೋದು. ನೋಡಿ, ಸೊಪ್ಪು ಸಾರು ಅನ್ನದ ಜೊತೆ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.